ಸೇರಿದ್ರು ಬಜೆಟ್ ಪೂರ್ವಭಾವಿ ವಿಚಾರವಾಗಿ ಮಾತನಾಡೋದಕ್ಕೆ ಏನೆಲ್ಲ ಡಿಮಾಂಡ್ ಇಡಬೇಕು ಅಂತ ನಮಗೆ ನೋಡಿ SCPTSP 42,000 ಕೋಟಿ ಕಳೆದ ಬಡ್ಜೆಟ್ನಲ್ಲಿ ಕೊಟ್ಟಿದ್ದಾರೆ. ಆ 42,000 ಕೋಟಿ ಎಲ್ಲ ಇಲಾಖೆಗೂ ಹಂಚಿ ಹೋಗಿದೆ. ಆ ಇಲಾಖೆಗಳು ಯಾವ್ಯಾವ್ದಕ್ಕೆ ಖರ್ಚು ಮಾಡ್ತಾರೆ ಮತ್ತು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಲೆಕ್ಕನೇ ಸಿಕ್ಕೋದಿಲ್ಲ. ಖರ್ಚು ಅವ್ರು ಮಾಡಿರ್ತಾರೆ, ಆದರೆ ಬೆನಿಫಿಷರೀಸಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನೋದು ಒಂದು ಕೂಗಿದೆ. ಅದಕ್ಕೆ ಲೆಜಿಸ್ಲೇಟರ್ಸು ಬಿಲಾಂಗ್ ಟು SC/STs ಅವರಿಬ್ಬರು ಸಭೆ ಮಾಡಿ ನಮಗೆ ಹಿಂದೆ ಏನಿತ್ತಲ್ಲ, ಹಿಂದೆ ಒಂದು ಸಿಸ್ಟಮ್ ಇತ್ತು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಲ್ಲಿ ಕೊಟ್ಬಿಡೋರು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಅವ್ರದ್ದೇ ಪ್ರೋಗ್ರಾಮ್ಸ್ ಮಾಡೋರು. ಈಗ ಗಂಗಾ ಕಲ್ಯಾಣ ಅವರು ಪ್ರೋಗ್ರಾಮ್ ಮಾಡೋರು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಅಂತ ಹೇಳಿ ತಿಳಿಸೋರು. ಅಥವಾ ವೆಹಿಕಲ್ಸ್ ಕೊಡ್ತಾರೆ, ಏನು ಅನ್ಎಂಪ್ಲಾಯ್ಡ್ ಯೂತ್ಸಿಗೆ ವೆಹಿಕಲ್ ಕೊಡೋದು ಪ್ರೊವಿಷನ್ ಇದೆ. ಅದರಲ್ಲಿ ಯಾವುದೋ ಇಲಾಖೆನಲ್ಲಿ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ, ಸೋಷಿಯಲ್ ವೆಲ್ಫೇರ್ನಲ್ಲಿ ಅವ್ರ ಹತ್ರ ಮಾಹಿತಿ ಇರ್ತದೆ, ಹಾಗೆ ಕೊಡ್ಬೋದು ಅಂತ. ಅದಕ್ಕೆ ಎಲ್ಲರೂ ಅಭಿಪ್ರಾಯ ಏನು ಪಟ್ಟರು ಅಂದರೆ, ವಾಪಸ್ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ SCPTSPನ ಕೊಡಿ ಅಂಥೇಳಿ ಹೇಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ತೀರ್ಮಾನವನ್ನು ಮೊನ್ನೆ ಸೇರಿದಾಗ ಮಾಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅಲ್ಲ, ಇದು ಒಂದು ಕಡೆ ಬಂದರೆ ಕರೆಕ್ಟಾಗಿ ನಮಗೆ ಲೆಕ್ಕ ಸಿಕ್ಕತ್ತಲ್ಲ, ಅದು ಆ ರೀತಿ ಯಾವುದು ಕೂಡ ಆಗದ ರೀತಿಯಲ್ಲಿ ಕೂಡ ಮಾನಿಟರ್ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.